ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಯಿತು ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಟ್ರೀಟ್ಮೆಂಟ್ ತೊಗೊಳೋದಕ್ಕೆ ಅಂತ ಹೇಳಿ ಭೂಮಿಕಾ ಹಠ ಮಾಡ್ತಾ ಇರ್ತಾರೆ. ಇಲ್ಲ, ನಾನು ಟ್ರೀಟ್ಮೆಂಟ್ ತೊಗೊಳಲ್ಲ ಗೌತಮ್ ಅವರೇ ಅಂತ ಹೇಳಿ ಹಠ ಮಾಡ್ತಾ ಇರ್ತಾರೆ. ಮಲ್ಲಿ ಮತ್ತು ಗೌತಮ್ ಎಷ್ಟೇ ಹೇಳಿದ್ರು ಕೂಡ ಭೂಮಿಕಾ ಅವರು ಕೇಳದೆ ಇಲ್ಲ, ನಾನು ಟ್ರೀಟ್ಮೆಂಟ್ ತೊಗೊಳೋದಿಲ್ಲ ಅಂತ ಹೇಳ್ತಾರೆ. ಗೌತಮ್ ಇದ್ದು ಭೂಮಿಕಾ ಮನವೊಲಿಸಿ ಟ್ರೀಟ್ಮೆಂಟ್ ತಗೊಳ್ಳೇಬೇಕು ಅಂತ ಹೇಳಿ ಗೌತಮ್ ಇದ್ದು ಡಾಕ್ಟರ್ ಹತ್ರ ಭೂಮಿಕಾನ ಕರ್ಕೊಂಬರ್ತಾರೆ. ಡಾಕ್ಟರ್ ಇದ್ದು ಸರಿ ಆಯ್ತು, ಇಷ್ಟು ಯಾಕೆ ಲೇಟ್ ಮಾಡಿದ್ರಿ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಸರಿ ಆಯ್ತು, ಇವತ್ತೆಲ್ಲ ಚೆಕಪ್ ಮಾಡಿ ನಿನ್ನ ಟ್ರೀಟ್ಮೆಂಟ್ಗೆಲ್ಲ ಅರೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಭೂಮಿಕಾನ ಎಲ್ಲ ಚೆಕಪ್ ಮಾಡ್ತಾರೆ. ಡಾಕ್ಟರ್ ಇದ್ದು ಸರಿ ಆಯ್ತು, ನೀವಿಬ್ರು ಕೂತ್ಕೊಂಡು ಮಾತಾಡ್ಕೊಳ್ಳಿ, ಟ್ರೀಟ್ಮೆಂಟ್ ಯಾವಾಗಿಂದ ಶುರು ಮಾಡೋದು ಏನು ಅನ್ನೋದನ್ನು ನೀವು ಡಿಸೈಡ್ ಮಾಡಿ ನಮಗೆ ಹೇಳಬೇಕು, ನಾವೆಲ್ಲ ರೆಡಿ ಮಾಡ್ಕೊತೀವಿ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಸರಿ ಡಾಕ್ಟರ್ ಆಯಿತು ಅಂತ ಹೇಳಿ ಗೌತಮ್ ಹೇಳ್ತಾರೆ. ಭೂಮಿಕಾ ಇದ್ದು ಡಾಕ್ಟರ್ ಇದೆಲ್ಲ ಸರಿ ಹೋಗುತ್ತಾ ಅಂತ ಹೇಳಿ ಕೇಳ್ತಾರೆ. ಆಗ ಡಾಕ್ಟರ್ ಇದ್ದು ಇಲ್ಲಿಗೆ ಬರೋ ಪೇಷಂಟ್ ಎಲ್ಲ ಅದೇ ಹೋಪ್ಸಿಟ್ಕೊಂಡೇ ಬಂದಿರ್ತಾರೆ, ಆದರೆ ನಮ್ಮ ಪ್ರಯತ್ನನ ನಾವು ಮಾಡ್ತೀವಿ, ಅದು ಪೇಷಂಟ್ ಮೇಲೂ ಡಿಪೆಂಡ್ ಆಗುತ್ತೆ. ಪೇಷಂಟ್ ಯಾವ ರೀತಿ ನಮಗೆ ಅಂದರೆ ನಮ್ಮ ಟ್ರೀಟ್ಮೆಂಟ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ. ಆಗ ಗೌತಮ್ ಇದ್ದು ಸರಿ ಡಾಕ್ಟರ್ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ, ನಾವು ಮಾತಾಡ್ಕೊಂಡು ಹೇಳ್ತೀವಿ ಅಂತ ಹೇಳಿ ಹೇಳ್ತಾರೆ. ಭೂಮಿಕಾ ಮತ್ತು ಗೌತಮ್ ಇಬ್ಬರು ಮನೆ ಕಡೆ ಹೊರಡ್ತಾರೆ. ಇತ್ತ ಮಲ್ಲಿ ಸ್ಟೇಷನಲ್ಲಿ ಟ್ರೈನಿಂಗ್ಗೆ ಅಂತ ಹೇಳಿ ಜಾಯ್ನ್ ಆಗಿರ್ತಾಳೆ. ಅಲ್ಲಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲರ ಜೊತೆ ತುಂಬ ಖುಷಿಯಲ್ಲೇ ಮಾತಾಡ್ಕೊಂಡಿರ್ತಾರೆ. ಅಲ್ಲೇ ಇರುವಂಥ ಕಾನ್ಸ್ಟೇಬಲ್ ಇದ್ದು ಮಲ್ಲಿ ಜೊತೆ ಮಾತಾಡ್ತಾ ಇರ್ತಾರೆ. ಮೇಡಮ್, ನಿಮ್ಗೆ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾ ಇದೆ, ಇಷ್ಟು ಉತ್ಸಾಹದಿಂದ ನೀವು ಟ್ರೈನಿಂಗ್ನ ಕಲಿತಾ ಇದ್ದೀರಾ, ತುಂಬ ಕಷ್ಟಪಟ್ಟು ಪ್ರತಿಯೊಂದನ್ನು ನಾನು ಕಲ್ತ್ಕೋಬೇಕು ಅಂತ ಹೇಳಿ ನೀವು ಈ ರೀತಿ ಉತ್ಸಾಹ ತೋರಿಸ್ತಾ ಇದ್ದರೆ ನನಗೆ ನೋಡೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳಿ ಪೊಲೀಸ್ ಮತ್ತು ಕಾನ್ಸ್ಟೇಬಲ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಮಲ್ಲಿ ಇದ್ದು ನಾನು ಕಲಿಯೋದಕ್ಕೆ ಅಂತ ಬಂದಿದ್ದೀನಿ ಅಲ್ವಾ, ಕಲಿತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಮೇಡಮ್ ಆಯಿತು, ಒಳ್ಳೇದಾಗಲಿ ನಿಮಗೆ, ಯಾವಾಗಲೂ ಇದೇ ರೀತಿ ಖುಷಿಯಾಗಿರಿ ಅಂತ ಹೇಳಿ ಎಲ್ರಿಗೂ ಕಾಫಿ ತರಿಸಿ ಕಾಫಿ ಕುಡಿತಾ ಎಲ್ಲರ ಜೊತೆ ಖುಷಿಯಾಗಿ ಮಲ್ಲಿ ಮಾತಾಡ್ತಾ ಇರ್ತಾಳೆ. ಇತ್ತ ಅಪ್ಪು ಮತ್ತು ಮಿಂಚು ಇಬ್ಬರು ಸ್ಕೂಲಿಂದ ಮನೆಗೆ ವಾಪಸ್ ಬರ್ತಾರೆ. ಇದೇನೋ ಮನೇಲಿ ಯಾರೂ ಕಾಣ್ತಾ ಇಲ್ಲ ಅಂತ ಹೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮಲ್ಲಿ ಬರ್ತಾಳೆ. ಏನು ಚಿಕ್ಕಿ, ಪಪ್ಪ ಮಮ್ಮಿ ಎಲ್ಲಿ ಅಂತ ಹೇಳಿ ಮಿಂಚು ಮತ್ತು ಅಪ್ಪು ಇಬ್ಬರು ಕೇಳ್ತಾರೆ. ಆಗ ಮಲ್ಲಿ ಇದ್ದು ಅದೇ ಅವ್ರು ಆಚೆ ಹೋಗಿದ್ದಾರೆ ಅಂತ ಹೇಳಿ ಮಲ್ಲಿ ಹೇಳ್ತಾಳೆ. ಆಗ ಮಿಂಚು ಇದ್ದು ಅಪ್ಪ ಅಮ್ಮ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಅಮ್ಮ ಯಾವಾಗಲೂ ನಮಗೆ ಹೇಳದೆ ಹೋಗ್ತಾ ಇರಲಿಲ್ಲ, ಇವಾಗ ಎಲ್ಲೇ ಹೋದರೂ ಕೂಡ ನಮಗೇನು ಹೇಳೋದಿಲ್ಲ ಅಂತ ಹೇಳಿ ಮಿಂಚು ಕೇಳ್ತಾ ಇರ್ತಾಳೆ. ಆಗ ಮಲ್ಲಿ ಇದ್ದು ಇಲ್ಲ, ಅದೇನೋ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ ಬಿಡಿ, ನಾನಿದ್ದೀನಿ ಅಲ್ವಾ, ಇವತ್ತು ನಾನು ನಿಮ್ಮನ್ನು ನೋಡ್ಕೋಬೇಕು, ನಿಮ್ಮನ್ನು ನನಗೆ ಒಪ್ಪಿಸಿ ಹೋಗಿದ್ದಾರೆ ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ನೋಡಿ, ನಾ ಹೇಳ್ದಾಗ ಕೇಳಬೇಕು ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ಆಗ ಅಪ್ಪು ಮಿಂಚು ಇದ್ದು ಇಲ್ಲ ನೋಡಿ ಚಿಕ್ಕಿ, ಹಾಲು ಕುಡಿಯೋದು, ಹೋಮ್ವರ್ಕ್ ಮಾಡೋದು ಇದನ್ನೆಲ್ಲ ಬಿಟ್ಟು ಬೇರೆ ಏನಾದರೂ ಹೇಳಿ ಕೇಳ್ತೀವಿ ಅಂತ ಹೇಳಿ ಅಪ್ಪು ಹೇಳ್ತಾ ಇರ್ತಾನೆ. ಮಿಂಚು ಇದ್ದು ಚಿಕ್ಕಿ, ನೀವು ನಮಗೆ ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿ ಕೇಳ್ತಾರೆ. ಟ್ರೀಟಾ, ಯಾಕೆ ಅಂತ ಮಲ್ಲಿ ಕೇಳ್ತಾ ಇರ್ತಾಳೆ. ಯಾಕೆ ಅಂತ ಹೇಳಿದರೆ ನೀವು ಪೊಲೀಸ್ ಆಗಿದ್ದೀರಿ ಅಲ್ವಾ, ಅದಕ್ಕೆ ಅಂತ ಹೇಳಿ ಮಿಂಚು ಕೇಳ್ತಾ ಇರ್ತಾಳೆ. ಅದಕ್ಕೆಲ್ಲ ಕೊಡಿಸ್ಬೇಕಾ, ಅದೇನು ದೊಡ್ಡ ವಿಚಾರ ಅಂತ ಹೇಳಿ ಮಲ್ಲಿ ಹೇಳ್ತಾ ಇರ್ತಾಳೆ. ಆಗ ಅಪ್ಪು ಇದ್ದು ಸಣ್ಣ ಸಣ್ಣ ವಿಷಯಗಳಲ್ಲೂ ಖುಷಿ ಇರಬೇಕು ಅಂತ ಹೇಳಿ ನೀವೇ ಅಲ್ವಾ ನಮಗೆ ಹೇಳ್ಕೊಟ್ಟಿರೋದು, ಇವಾಗ ಈ ರೀತಿ ಹೇಳ್ತಾ ಇದ್ದೀರಾ ಅಂತ ಹೇಳಿ ಅಪ್ಪು ಮತ್ತು ಮಿಂಚು ಇದ್ದು ಮಲ್ಲಿ ಜೊತೆ ಮಾತಾಡಿ ಅವ್ರ ಜೊತೆ ಟ್ರೀಟ್ ಕೊಡಿಸೋದಕ್ಕೆ ಒಪ್ಪಿಸ್ತಾರೆ. ಮಲ್ಲಿ ಇದ್ದು ಸರಿ ಆಯಿತು, ಹಾಗಾದರೆ ನೀವು ನಾನು ಹೇಳ್ದಾಗ ಕೇಳಬೇಕು, ನಾನು ಹೇಳ್ದಾಗ ಕೇಳಿದರೆ ಮಾತ್ರ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತೀನಿ, ಐಸ್ ಕ್ರೀಮ್ ಕೊಡಿಸ್ತೀನಿ, ಶಾಪಿಂಗ್ ಮಾಡಿಸ್ತೀನಿ, ನೀವು ಕೇಳಿದೆಲ್ಲ ಕೊಡಿಸ್ತೀನಿ ಅಂತೇಳಿ ಮಲ್ಲಿ ಹೇಳ್ತಾಳೆ. ಹೌದಾ, ಸರಿ ಆಯಿತು, ಏನು ಮಾಡಬೇಕು ಅಂತೇಳಿ ಅಪ್ಪು ಮಿಂಚು ಕೇಳ್ತಾರೆ. ಆಗ ಮಲ್ಲಿ ಇದ್ದು ನೋಡಿ, ಇವಾಗ ಒಳ್ಳೆ ಮಕ್ಕಳ ಥರ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಲು ಕುಡಿದು ಹೋಮ್ವರ್ಕ್ ಎಲ್ಲ ಮುಗಿಸಿ ಆಮೇಲೆ ಹೋಗೋಣ ಅಂತ ಹೇಳಿ ಹೇಳ್ತಾಳೆ. ಹೌದಾ, ಸರಿ ಆಯಿತು ಹಾಗಾದರೆ ಅಂತ ಹೇಳಿ ಮಕ್ಕಳು ರೆಡಿ ಆಗಲಿಕ್ಕೆ ಹೋಗ್ತಾರೆ. ಮಲ್ಲಿ ಇದ್ದು ಈ ಪೊಲೀಸ್ ಟ್ರೈನಿಂಗ್ ಜೊತೆ ಹಾಗೆ ಮಕ್ಕಳನ್ನ ಯಾವ ರೀತಿ ಹ್ಯಾಂಡಲ್ ಮಾಡೋದು ಅಂತ ಟ್ರೈನಿಂಗ್ ತೊಗೊಂಡ್ಬರ್ಬೇಕಾಗಿತ್ತು ನಾನು ಅಂತ ಹೇಳಿ ಮಲ್ಲಿ ಒಬ್ಬೊಬ್ಬಳೇ ಮಾತಾಡ್ಕೊತಾ ಇರ್ತಾಳೆ. ಇತ್ತ ಜೀವ ಮತ್ತು ಜೀವ ಫ್ರೆಂಡ್ ಇದ್ದು ಜಯದೇವ್ ಗರ್ಲ್ ಫ್ರೆಂಡ್ಗೋಸ್ಕರ ಕಾಯ್ತಾ ಇರ್ತಾರೆ. ಇನ್ನೇನೋ ಅವಳು ಬರ್ತಾಳೆ, ಅವಳ ಜೊತೆ ಮಾತಾಡಬೇಕು ಅಂತ ಹೇಳಿ ಜೀವ ಮತ್ತು ಅವನ ಫ್ರೆಂಡ್ ಇಬ್ಬರು ವೇಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಜಯದೇವ್ ಗರ್ಲ್ ಫ್ರೆಂಡ್ ಬರ್ತಾಳೆ. ಆಗ ಜೀವ ಇದ್ದು ಅವಳನ್ನ ಅಲ್ಲೇ ನಿಲ್ಲಿಸ್ತಾನೆ. ಹೇಳಿ, ನೀವು ಯಾರು, ನನ್ನ ಯಾಕೆ ತಡಿತಾ ಇದ್ದೀರಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಜೀವ ಇದ್ದು ನಿಮಗೆ ಜಯದೇವ್ ಅನ್ನೋರು ಗೊತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಂ ಗೊತ್ತು, ನೀವು ಯಾರು ಅಂತ ಹೇಳಿ ಅವಳು ಕೇಳ್ತಾ ಇರ್ತಾಳೆ. ಆಗ ಜೀವ ಇದ್ದು ನಾವು ಅವಳು ರಿಲೇಟಿವ್ಸ್ ಆಗಬೇಕು, ಅವನ ಬಗ್ಗೆ ಸ್ವಲ್ಪ ಏನೋ ತಿಳ್ಕೊಬೇಕಾಗಿತ್ತು ಅಂತ ಹೇಳಿ ಹೇಳ್ತಾರೆ. ಹೌದಾ, ಏನು ಹೇಳಿ ಅವಳು ಕೇಳ್ತಾಳೆ. ಆಗ ಜೀವ ಇದ್ದು ಜಯದೇವ್ ಹೆಂಡತಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಅಂತ ಹೇಳಿ ಜೀವ ಹೇಳ್ತಾನೆ. ಆಗ ಆ ಹುಡುಗಿಗೆ ಶಾಕ್ ಆಗುತ್ತೆ. ಏನು ಹೇಳ್ತಾ ಇದ್ದೀರಾ, ಅವ್ರ ಹೆಂಡ್ತಿನಾ ಅಂತ ಹೇಳಿ ಕೇಳ್ತಾರೆ. ಹೌದು, ಅವನಿಗೆ ಮದುವೆ ಆಗಿದೆ, ಆಲ್ರೆಡಿ 2 ಮದುವೆ ಆಗಿದೆ. ಮೊದಲೇ ಹೆಂಡ್ತಿದು ಡೈವರ್ಸ್ ಆಗಿದೆ, 2ನೇ ಹೆಂಡ್ತಿ ಬಗ್ಗೆನೇ ನಾವು ಇವಾಗ ತಿಳ್ಕೊಬೇಕು ಅಂತ ಇರೋದು. 2ನೇ ಹೆಂಡ್ತಿ ಕಾಣ್ತಾ ಇಲ್ಲ ಅಂತ ಹೇಳಿ ನನ್ನ ಫ್ರೆಂಡ್ ಜೈಲಲ್ಲಿದ್ದಾನೆ, ಅವನ್ನ ನಾವು ಸೇವ್ ಮಾಡಬೇಕು, ಅದಕ್ಕೋಸ್ಕರ ನೀವು ಅದ್ರ ಬಗ್ಗೆ ಡೀಟೇಲ್ಸ್ ಹೇಳಬೇಕು ಅಂತ ಹೇಳಿ ಜೀವ ಮತ್ತು ಅವನ ಫ್ರೆಂಡ್ ಇಬ್ಬರು ಆಕೆನ ಕೇಳ್ತಾರೆ. ಆಗ ಆಕೆ ಇದ್ದು ಭಯ ಪಟ್ಕೊಂಡು ಏನು ಮಾತಾಡದೆ ಹಾಗೆ ಸುಮ್ಮನೆ ಹೋಗ್ತಾಳೆ. ಈತ ಜೀವ ಫ್ರೆಂಡ್ ಇದ್ದು ಏನೋ ಇದು ಈ ರೀತಿ ಮಾಡಿಬಿಟ್ಲು, ಏನೋ ಮಾತಾಡದೆ ಹಾಗೆ ಹೋದ್ಲು ಅಂತ ಹೇಳಿ ಕೇಳ್ತಾ ಇರ್ತಾನೆ. ಜೀವ ಇದ್ದು ಅದೆಲ್ಲ ಹೋಗ್ತಾಳೆ ಬಿಡು, ಅವಳಿಗೆ ಇವಾಗ ನಾವು ಹೇಳಿರೋ ವಿಷಯ ಕೇಳಿ ಭಯ ಆಗ್ತಾ ಇದೆ, ಎಲ್ಲಿ ಹೋಗ್ತಾಳೆ ನೋಡೋಣ ಇರು ಅಂತ ಹೇಳಿ ಜೀವ ಹೇಳ್ತಾನೆ. ಈತ ಭೂಮಿಕಾ ಯೋಚನೆ ಮಾಡ್ತಾ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ. ಅಷ್ಟರಲ್ಲಿ ಗೌತಮ್ ಇದ್ದು ಭೂಮಿಕಾನಿಗೋಸ್ಕರ ಜ್ಯೂಸ್ ತಗೊಂಡು ಬರ್ತಾರೆ. ಭೂಮಿಕಾ ಅವರೇ ತಗೊಳ್ಳಿ ಜ್ಯೂಸ್ ಕುಡೀರಿ ಅಂತ ಹೇಳಿ ಗೌತಮ್ ಇದ್ದು ಭೂಮಿಕಾಗೆ ಜ್ಯೂಸ್ ಕೊಡ್ತಾರೆ. ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾರೆ. ಭೂಮಿಕಾ ಇದ್ದು ಗೌತಮ್ ಅವರೇ ಇದೆಲ್ಲ ಸರಿ ಹೋಗುತ್ತಾ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಹೌದು, ನಾವೊಂದು
ಹೋಪ್ಸ್ನ ಇಟ್ಕೋಬೇಕು ಭೂಮಿಕಾ ಅವರೇ. ನನಗೆ ಒಂದೇ ಒಂದು ಅವಕಾಶ ಕೊಡಿ. ಇರೋ ಈ ಒಂದು ಅವಕಾಶನೂ ಕೂಡ ನೀವು ನನ್ನಿಂದ ಕಿತ್ಕೋಬೇಡಿ. ಯಾಕಂತ ಹೇಳಿದರೆ ನಾನು ಮತ್ತೆ ಇರೋ ಒಂದು ಅವಕಾಶನೂ ಕೂಡ ನಾನು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ಟೆ ಅಂತ ಹೇಳಿ ನಾನು ಇರೋವರೆಗೂ ಕೊರಗೋ ಹಾಗೆ ಮಾಡಬೇಡಿ. ಆ ಕೊರಗನ್ನು ನನಗೆ ಕೊಡಬೇಡಿ. ಒಂದು ಸಣ್ಣ ಪ್ರಯತ್ನ ಮಾಡೋಣ ಭೂಮಿಕಾ. ಇದಕ್ಕೆ ನೀವು ಬೇಡ ಅಂತ ಹೇಳೋ ಹಾಗಿಲ್ಲ. ನೀವು ಹೇಗೆ ನಮ್ಮ ಜೊತೆ ಇರಬೇಕು ಕೊನೆವರೆಗೂ ಅಂತ ಹೇಳಿ ಆಸೆ ಪಟ್ಟಿದ್ದೀರೋ ಅದೇ ರೀತಿ ನಾವು ಕೂಡ ನೀವು ನಮ್ಮ ಜೊತೆನೇ ಇರಬೇಕು ಕೊನೆವರೆಗೂ ಅಂತ ನಮಗೂ ಆಸೆ ಇರಲ್ವಾ ಭೂಮಿಕಾ? ಪ್ಲೀಸ್ ದಯವಿಟ್ಟು ಇದೊಂದು ಆಸೆನ ಈಡೇರಿಸ್ಕೊಡಿ. ಇರೋ ಒಂದು ಅವಕಾಶನ ನನ್ನಿಂದ ಕಿತ್ಕೋಬೇಡಿ ಭೂಮಿಕಾ. ನಾನು ಕೊರಗೋ ಹಾಗೆ ಮಾಡಬೇಡಿ ನೀವು ಅಂತ ಹೇಳಿ ಗೌತಮ್ ಕೇಳ್ಕೊತಾರೆ. ಆಗ ಭೂಮಿಕಾ ಗೌತಮ್ ಮಾತಿಗೆ ಸೋತು, ಗೌತಮ್ ಅವರೇ ನಿಮಗೆ ನಂಬಿಕೆ ಇದೆ ಅಲ್ವಾ ಅಂತ ಹೇಳಿ ಕೇಳ್ತಾರೆ. ಹಾಂ ಭೂಮಿಕಾ, ನನಗೆ ನಂಬಿಕೆ ಇದೆ, ನೀವು ಹುಷಾರಾಗ್ತೀರಾ, ನಮ್ಮ ಜೊತೆ ಕೊನೆವರೆಗೂ ಇರ್ತೀರಾ ಅಂತ ನಂಬಿಕೆ ಇದೆ ಅಂತ ಹೇಳಿ ಗೌತಮ್ ಹೇಳ್ತಾರೆ. ಆಗ ಭೂಮಿಕಾ ಇದ್ದು, ಸರಿ ಗೌತಮ್ ಅವರೇ ಆಯಿತು, ನಿಮಗೋಸ್ಕರನಾದರೂ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊತೀನಿ ಅಂತ ಹೇಳ್ತಾರೆ. ಆಗ ಗೌತಮ್ಗೆ ತುಂಬ ಖುಷಿ ಆಗುತ್ತೆ. ಭೂಮಿಕಾ ಕೊನೆಗೂ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ರು ಅಂತೇಳಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಈತ ಆನಂದ್ ಇದ್ದು, ಅಪರ್ಣ ಎಲ್ಲಿದೆಯಾ ಬೇಗ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಯಾಕೋ ಆನಂದ್ ಏನಾಯಿತು ಅಂತ ಹೇಳಿ ಅಪರ್ಣ ಕೇಳ್ತಾ ಇರ್ತಾಳೆ. ಏನು ಗೊತ್ತಾ, ಒಂದು ಗುಡ್ ನ್ಯೂಸ್ ಇದೆ, ಗೆಳೆಯ ಫೋನ್ ಮಾಡಿದ್ದ, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ರಂತೆ ಅಂತ ಹೇಳಿ ಆನಂದ್ ಹೇಳ್ತಾರೆ. ಆಗ ಅಪರ್ಣನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಕೊನೆಗೂ ಭೂಮಿಕಾ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಂಡ್ಲಲ್ವಾ, ನಾನು ಪ್ರತಿದಿನ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ಭೂಮಿಕಾ ಹುಷಾರಾಗಲಿ, ಅವಳು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಿ ಅಂತ ಹೇಳಿ ತುಂಬ ದಿನದಿಂದ ಬೇಡ್ಕೊತಾ ಇದ್ದೆ. ಕೊನೆಗೂ ಇವತ್ತು ನಾನು ಅಂದ್ಕೊಂಡಿದ್ದ ದಿನ ಬಂದೇ ಬಿಡ್ತು ನೋಡು, ಭೂಮಿಕಾ ಕೊನೆಗೂ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾಳೆ. ಈ ಸುದ್ದಿ ಕೇಳಿ ತುಂಬ ಖುಷಿ ಆಗ್ತಾ ಇದೆ ಆನಂದ್ ನನಗೆ. ಭೂಮಿಕಾ ಹುಷಾರಾಗೇ ಆಗ್ತಾಳೆ ಅಂತೇಳಿ ಆನಂದ್ ಮತ್ತು ಅಪರ್ಣ ಇಬ್ಬರು ಮಾತಾಡ್ಕೊಳ್ತಾ ಖುಷಿ ಪಡ್ತಾ ಇರ್ತಾರೆ. ಈತ ಗೌತಮ್ ಒಬ್ಬರೇ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಭೂಮಿಕಾ ಬರ್ತಾರೆ. ಭೂಮಿಕಾ ಬಂದು, ಗೌತಮ್ ಅವರೇ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತ ಹೇಳಿ ಅಳ್ತಾ ಇರ್ತಾರೆ. ಗೌತಮ್ ಇದ್ದು, ಯಾಕ್ರಿ ಹೋಪ್ಸ್ ಕಳ್ಕೊತೀರಾ, ಎಲ್ಲ ಸರಿ ಹೋಗುತ್ತೆ, ನೀವು ಹುಷಾರಾಗ್ತೀರಾ, ನಿಮ್ಮ ಹಾಗೆ ಎಷ್ಟೋ ರೋಗಿಗಳಿದ್ದಾರೆ, ಅವ್ರಿಗೆ ನೀವು ಮಾದರಿಯಾಗಿರಬೇಕು, ನಿಮ್ಮನ್ನ ನೋಡಿ ಅವರು ಬದುಕುವಂತ ಇಟ್ಕೋಬೇಕು. ಎಷ್ಟೋ ಜನಕ್ಕೆ ಎಷ್ಟೋ ಕೆಲಸಗಳಲ್ಲಿ ನೀವು ಎಲ್ರಿಗೂ ಮಾದರಿಯಾಗಿದ್ದೀರಾ, ಇದೇ ರೀತಿ ನೀವು ಈ ಕೆಲಸದಲ್ಲೂ ಕೂಡ ನೀವು ಎಲ್ರಿಗೂ ಮಾದರಿ ಆಗಬೇಕು ಅಂತ ಹೇಳಿ ಗೌತಮ್ ಇದ್ದು ಭೂಮಿಕಾ ಧೈರ್ಯ ತುಂಬುವಂಥ ಕೆಲಸ ಮಾಡ್ತಾ ಇರ್ತಾರೆ. ಗೌತಮ್ ಅವರೇ ನನ್ನ ಕೈಲಿ ಆಗುತ್ತಾ ಅಂತ ಹೇಳಿ ಭೂಮಿಕಾ ಕೇಳ್ತಾ ಇರ್ತಾರೆ. ಆಗ ಗೌತಮ್ ಇದ್ದು, ಖಂಡಿತವಾಗ್ಲೂ ಆಗುತ್ತೆ ಭೂಮಿಕಾ, ನಿಮ್ಮ ಜೊತೆ ನಾನಿದ್ದೀನಿ, ಕೊನೆಯವರೆಗೂ ನಾವು ಇದೇ ರೀತಿ ಖುಷಿ ಖುಷಿಯಾಗಿ ಜೊತೆಯಾಗಿ ಇರ್ತೀವಿ, ನೀವು ಹುಷಾರಾಗ್ತೀರಾ, ಕೊನೆಯವರೆಗೂ ನಾವು ಸಾಯೋವರೆಗೂ ಕೂಡ ಇಬ್ರು ಜೊತೆಯಾಗಿರ್ತೀವಿ, ಇಬ್ರು ಹಣ್ಣು ಮುದುಕ ಮುದುಕಿಯಾಗಿ, ಇಬ್ರು ಬಾಯಲ್ಲಿ ಹಲ್ಲಿಲ್ದೆ ಬೊಚ್ಚ ಬಾಯಿ ಇಟ್ಕೊಂಡು ನಾವಿಬ್ರು ತುಂಬಾ ಖುಷಿಯಲ್ಲೇನೆ ಆವಾಗಲೂ ಕೂಡ ಇದೇ ರೀತಿ ಮಾತಾಡ್ತಾ ಇರ್ತೀವಿ ನೋಡಿ, ಯಾವಾಗಲೂ ಇದೇ ವಿಷಯನ ತಗೊಂಡು ನಾವು ಮಾತಾಡ್ತಾ ಇರ್ತೀವಿ. ಭೂಮಿಕಾ ಅವರೇ, ನೀವು ಅವತ್ತು ನಾವು ಟ್ರೀಟ್ಮೆಂಟ್ ಕೊಡ್ಸೋದಕ್ಕೆ ಒಪ್ಕೊಳ್ಳಿಲ್ಲ, ಭಯಪಟ್ರಿ, ನಾನು ನಿಮಗೆ ಧೈರ್ಯ ತುಂಬಿದೆ ಅಂತ ಹೇಳ್ತಾ ಇರ್ತೀನಿ ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾರೆ. ಆಗ ಭೂಮಿಕಾ ಇದ್ದು, ಗೌತಮ್ ಅವರೇ ಅವಾಗ ನಾನೇನು ಹೇಳ್ತೀನಿ ಅಂತ ಹೇಳಿ ಕೇಳ್ತಾಳೆ. ಆಗ ಗೌತಮ್ ಇದ್ದು, ಭೂಮಿಕಾ ಅವಾಗ ನೀವೇ ಹೇಳ್ತೀರಾ, ನನಗೆ ಧೈರ್ಯ ತುಂಬಿದ್ರಿ ನೀವು, ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ, ಭಯಪಟ್ಟೆ, ಆಗ ನೀವು ನನ್ನ ಜೊತೆ ನಿಂತ್ಕೊಂಡ್ರಿ ಅಂತ ಹೇಳಿ ನೀವು ಹೇಳ್ತಾ ಇರ್ತೀರಾ ಅಂತ ಹೇಳಿ ಗೌತಮ್ ಹೇಳ್ತಾ ಇರ್ತಾರೆ. ಗೌತಮ್ ಮಾತಿಗೆ ಭೂಮಿಕಾನಿಗೆ ದುಃಖ ಬಂದ್ಬಿಡುತ್ತೆ. ಭೂಮಿಕಾ ಇದ್ದು, ಗೌತಮ್ ಅವರೇ ನೀವೆಲ್ಲ ಹೇಳೋದೆಲ್ಲ ನಡೆಯುತ್ತೆ ಅಲ್ವಾ, ಕೊನೆಯವರೆಗೂ ನಾವು ಜೊತೆಯಾಗಿರ್ತೀವ ಅಂತ ಹೇಳಿ ಅಳ್ತಾ ಇರ್ತಾರೆ. ಆಗ ಗೌತಮ್ ಇದ್ದು, ಖಂಡಿತವಾಗ್ಲೂ ಕೊನೆಯವರೆಗೂ ನಾವಿಬ್ಬರು ಜೊತೆಯಾಗಿದ್ದೇ ಇರ್ತೀವಿ ಅಂತ ಹೇಳಿ ಭೂಮಿಕಾನ ತಬ್ಕೊಂಡು ಅಳ್ತಾ ಇರ್ತಾರೆ. ಕೊನೆಗೂ ಗೌತಮ್ ಇದ್ದು ಭೂಮಿಕಾ ಆಸೆ ಎಲ್ಲ ಈಡೇರಿಸಬೇಕು ಅಂತ ಹೇಳಿ ಡಿಸೈಡ್ ಮಾಡ್ತಾರೆ. ಭೂಮಿಕಾ ಡೈರಿಲಿ ಏನೇನು ಬರ್ದಿರ್ತಾಳೋ ಆಲ್ಮೋಸ್ಟ್ ಆಲ್ ಅದೆಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಹಾಗೆ ಅವ್ರ ಮನಸ್ಸಲ್ಲಿ ಏನಾದರೂ ಇದ್ರೆ ಕೇಳ್ಕೊಂಬಿಡೋಣ ಅಂತ ಹೇಳಿ ಗೌತಮ್ ಇದ್ದು ಭೂಮಿಕಾ ರೂಮ್ಗೆ ಬರ್ತಾರೆ. ಭೂಮಿಕಾ ಒಬ್ಬರೇ ಬೇಜಾರು ಮಾಡ್ಕೊಂಡು ಕೂತಿರ್ತಾರೆ. ಗೌತಮ್ ಇದ್ದು, ಭೂಮಿಕಾ ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು ಅಂತ ಹೇಳಿ ಕೇಳ್ತಾರೆ. ಹೇಳಿ ಗೌತಮ್ ಅವರೇ ಅಂತ ಭೂಮಿಕಾ ಕೇಳ್ತಾರೆ. ಆಗ ಗೌತಮ್ ಇದ್ದು, ಭೂಮಿಕಾ ನಿಮ್ಮ ಮನಸ್ಸಲ್ಲಿ ಏನಾದರೂ ಆಸೆಗಳಿದ್ರೆ ಹೇಳ್ಬಿಡಿ, ಅಂದ್ರೆ ಡೈರಿಲಿ ಬರೀದೇ ಇರೋದು ಯಾವ್ದಾದ್ರು ಇದ್ರೆ ಹೇಳಿ ಭೂಮಿಕಾ, ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳಿ ಗೌತಮ್ ಕೇಳ್ತಾರೆ. ಆಗ ಭೂಮಿಕಾ ಇದ್ದು, ಅಯ್ಯೋ ಬಿಡಿ ಗೌತಮ್ ಅವರೇ, ಅದನ್ನ ಹೇಳಿದ್ರೆ ನೀವು ನನಗೆ ತಮಾಷೆ ಮಾಡ್ಕೊಂಡು ನಗ್ತೀರಾ ಆಮೇಲೆ ಅಂತ ಹೇಳಿ ಭೂಮಿಕಾ ಹೇಳ್ತಾ ಇರ್ತಾಳೆ. ಅಯ್ಯೋ ಹಾಗೇನು ಇಲ್ಲ ಕಣ್ರಿ, ಅದು ಏನೇ ಆಗಲಿ ಎಂಥದ್ದೇ ಆಗಲಿ ನಾನು ಆ ಆಸೆನ ಈಡೇರಿಸ್ತೀನಿ ಹೇಳಿ ಅಂತ ಹೇಳಿ ಗೌತಮ್ ಕೇಳ್ತಾ ಇರ್ತಾರೆ. ಆಗ ಭೂಮಿಕಾ ಇದ್ದು ತನ್ನ ಮನಸ್ಸಲ್ಲಿರುವಂಥ ಕೊನೆಯ ಆಸೆನ ಗೌತಮ್ ಎದುರುಗಡೆ ಹೇಳ್ಕೊತಾ ಇರ್ತಾರೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.